ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಮಕ್ಕಳೇ, ಇಂದಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಸದ್ಗುರುಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಕಥೆಯನ್ನು ಪ್ರಾರಂಭ ಮಾಡೋಣ. ಕನ್ನಡದ ಪ್ರಖ್ಯಾತ ಕವಿಗಳಾದ ಡಾಕ್ಟರ್ ದ ರಾ ಬೇಂದ್ರೆಯವರು ತಮ್ಮ ಒಂದು ಸುಂದರವಾದ ಕವನದ ಪ್ರಾರಂಭದ ಸಾಲುಗಳನ್ನು ಹೀಗೆ ಬರೆದಿದ್ದಾರೆ ಮಕ್ಕಳೇ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ. ಬುದ್ಧ ಬುದ್ಧ ಹೀಗೆ ಪ್ರಾರಂಭ ಆಗಿ ಆ ಕವನ ದೀರ್ಘವಾಗಿ ಮುಂದುವರಿಯುತ್ತೆ. ಭಗವಾನ್ ಬುದ್ಧನ ಜೀವನ ಚರಿತ್ರೆಯನ್ನು ಹೇಳಿತು. ನೀವೆಲ್ಲ ಭಗವಾನ್ ಬುದ್ಧನ ಹೆಸರನ್ನು ಕೇಳಿದ್ದೀರಾ ಅಲ್ವಾ? ಬುದ್ಧ ಈ ಭಾರತದಲ್ಲಿ 2700 ವರ್ಷಗಳ ಹಿಂದೆ ಇದ್ದ. ಈ ನೆಲದಲ್ಲೇ ನಮ್ಮ ನಿಮ್ಮ ಹಾಗೆ ಓಡಾಡ್ದ. ಅವನ ಕಾಲದಲ್ಲಿ ಇದ್ದ ಎಲ್ಲ ಜನರೊಂದಿಗೆ ಬೆರೆತ. ತನ್ನ ಪ್ರೀತಿ ಅನುಕಂಪ ಇದನ್ನು ಎಲ್ಲ ಕಡೆ ಹರಡ್ದ. ದುಃಖಿಗಳಾದ ಜನ ಅವನ ಹತ್ರ ಓಡೋಡಿ ಬಂದರು. ಅವರನ್ನೆಲ್ಲ ತನ್ನ ತೋಳು ತೆಕ್ಕೆಯಲ್ಲಿ ಕರ್ಕೊಂಡು ಅವರ ಕಣ್ಣೀರನ್ನು ಒರೆಸ್ದ. ಅವರಿಗೆ ಪರಮಶಾಂತಿಯನ್ನು ಗಳಿಸುವಂಥ ಮಾರ್ಗವನ್ನು ಬೋಧಿಸ್ದ ಬುದ್ಧ ಭಗವಾನ್. ಈ ಬುದ್ಧ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ದ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಶುದ್ಧೋಧನ ಮತ್ತು ಮಾಯಾದೇವಿ ಬುದ್ಧನ ತಂದೆ ತಾಯಿಗಳು. ಈ ಬುದ್ಧ ಚಿಕ್ಕ ವಯಸ್ಸಿನಲ್ಲಿ ಸಿದ್ಧಾರ್ಥ ಅಂತ ಕರೆಯಲ್ಪಟ್ಟಿದ್ದ. ಈ ಮಗು ಹುಟ್ಟಿದಾಗ ಏನಾಯಿತು ಗೊತ್ತಾ ಮಕ್ಕಳೇ? ತಾಯಿ ಮಾಯಾದೇವಿ ಮಗುವನ್ನು ಹೆತ್ತಳು. ಸಾಮಾನ್ಯವಾಗಿ ಮಕ್ಕಳು ಈ ಪ್ರಪಂಚಕ್ಕೆ ಬಂದ ತಕ್ಷಣ ಅಳುತ್ತವೆ. ಆದರೆ ಈ ಮಗು ಸಿದ್ಧಾರ್ಥ ಅಳಲೇ ಇಲ್ವಂತೆ. ಎಲ್ರಿಗೂ ಆಶ್ಚರ್ಯ. ಮಗು ಮುದ್ದಾಗಿ ನಗ್ತಾ ಇತ್ತಂತೆ ಮತ್ತು ತುಂಬ ಶಾಂತವಾಗಿ ಆರಾಮವಾಗಿ ಇತ್ತಂತೆ. ಈ ರೀತಿ ತನ್ನ ಜನನದಿಂದಲೇ ಶಾಂತ ಸ್ವಭಾವವನ್ನು ಹೊರಹೊಮ್ಮಿಸಿದಂಥ ಮಹಾನ್ ಪುರುಷ. ಮಗು ಬೆಳೀತಾ ಬಂತು. ಸ್ವಲ್ಪ ದೊಡ್ಡದಾಯಿತು. ರಾಜನ ಮಗ ಅಲ್ವಾ? ರಾಜನ ಮಗನಿಗೆ ಎಲ್ಲ ಕಲೆಗಳನ್ನು ವಿದ್ಯೆಯನ್ನು ಕಲಿಸೋದಕ್ಕೆ ಶುದ್ಧೋಧನ ಏರ್ಪಾಡು ಮಾಡ್ದ. ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಶಾಸ್ತ್ರ ಪುರಾಣ ಇತಿಹಾಸ ಇದೆಲ್ಲವೂ ಆಗಿರ್ಬೋದು, ಯುದ್ಧಕ್ಕೆ ಬೇಕಾದ ವಿದ್ಯೆಗಳು, ಬಿಲ್ವಿದ್ಯೆ, ಗದೆಯನ್ನು ಹೇಗೆ ಪ್ರಯೋಗಿಸೋದು, ಈ ರೀತಿಯಾಗಿ ಹಲವಾರು ವಿದ್ಯೆಗಳನ್ನು ಸಿದ್ಧಾರ್ಥನಿಗೆ ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಸಿದ್ಧಾರ್ಥ ತುಂಬ ಚುರುಕಾದ ಮಗು, ಪಾದರಸ್ತಂಥ ಬುದ್ಧಿಶಕ್ತಿಯ ಒಂದು. ಎಲ್ಲವನ್ನು ಬಹಳ ಬೇಗ ಗ್ರಹಿಸ್ತಾ ಇದ್ದ, ಬಹಳ ಬೇಗ ಕಲಿತುಬಿಡ್ತಾ ಇದ್ದ. ಆದರೆ ಸಿದ್ಧಾರ್ಥನಿಗೆ ಈ ಬಿಲ್ವಿದ್ಯೆ ಕಲಿಯೋದರಲ್ಲಿ ಸ್ವಲ್ಪ ಬೇಸರ. ಅವನು
ತನ್ನ ಶಿಕ್ಷಕರನ್ನ ಕೇಳ್ತಾ ಇದ್ನಂತೆ, ಅಲ್ಲ ನಾವು ಈ ಬಿಲ್ವಿ ವಿದ್ಯೆಯನ್ನು ಯಾಕಾದರೂ ಕಲಿಬೇಕು ಅಂತ. ಅದಕ್ಕೆ ಆ ಶಿಕ್ಷಕರು ಹೇಳ್ತಾ ಇದ್ದಾರಂತೆ, ಕಲಿಬೇಕು ಮಗು, ನೋಡು ನೀನು ಇವಾಗ ಚಿಕ್ಕ ಹುಡುಗ, ನೀನು ಬೆಳೆದು ದೊಡ್ಡವನಾದಮೇಲೆ ನೀನು ಈ ರಾಜ್ಯದ ರಾಜ ಆಗ್ತೀಯ. ಆಗ ನಿನಗೆ ಬೇರೆ ಬೇರೆ ರಾಜ್ಯಗಳ ರಾಜರ ಭಯ ಇರುತ್ತೆ, ಶತ್ರುಗಳ ಭಯ ಇರುತ್ತೆ. ಶತ್ರುಗಳು ಬಂದು ಮುತ್ತಿಗೆ ಹಾಕಿದಾಗ ಸುಮ್ಮನೆ ಇರೋಕ್ಕಾಗುತ್ತಾ? ನೀನು ಅವ್ರ ವಿರುದ್ಧ ಹೋರಾಡಬೇಕು. ಅದಕ್ಕೆ ಈ ಬಿಲ್ವಿದ್ಯೆ ಬೇಕು. ಆಮೇಲೆ ಎಷ್ಟೋ ಸರ್ತಿ ದುಷ್ಟ ಪ್ರಾಣಿಗಳು ಬಂದು ಜನರಿಗೆ ತೊಂದರೆ ಕೊಡುತ್ತವೆ. ಅಂಥ ಸಮಯದಲ್ಲಿ ಆ ಪ್ರಾಣಿಗಳನ್ನು ಸಂಹಾರ ಮಾಡೋದಕ್ಕೂ ನಿಮಗೆ ಬಿಲ್ವಿದ್ಯೆ ಬೇಕು. ಮತ್ತು ಇನ್ನು ಎಷ್ಟೋ ಸರ್ತಿ ರಾಜರುಗಳು ಒಂದು ಮನರಂಜನೆಗೋಸ್ಕರ ಕಾಡಿಗೆ ಹೋಗ್ತಾರೆ. ಕಾಡಲ್ಲಿ ಬೇರೆ ಬೇರೆ ಪ್ರಾಣಿಗಳ ಬೇಟೆ ಆಡ್ತಾರೆ ಒಂದು ಖುಷಿಗೆ. ಆ ಖುಷಿ ತಗೊಳಕ್ಕಾದರೂ ನಿನಗೆ ಬೇಕು ಬಿಲ್ವಿದ್ಯೆ ಅಂತ ಶಿಕ್ಷಕರು ಹೇಳ್ತಾರೆ. ಆವಾಗ ಸಿದ್ಧಾರ್ಥ ಹೇಳ್ತಾನೆ, ಅಲ್ಲ ಏನೋ ನಮ್ಮ ಪ್ರಾಣನೇ ಕಾಪಾಡಿಕೊಳ್ಬೇಕು ಅನ್ನೋ ಸಮಯದಲ್ಲಿ ಬಿಲ್ವಿದ್ಯೆ ಉಪಯೋಗ ಆಗುತ್ತೆ ಅಂದ್ರೇನೋ ಸ್ವಲ್ಪ ಮಟ್ಟಿಗೆ ಒಪ್ಕೊಳ್ಬಹುದು. ಆದರೆ ಈ ಪ್ರಾಣಿಗಳನ್ನು ನಮ್ಮ ಮನೋರಂಜನೆಗೋಸ್ಕರ ಹೋಗಿ ಕೊಲ್ಲೋದು ಅಂದರೆ ನ್ಯಾಯನಾ ಇದು? ಎಷ್ಟು ಕಷ್ಟಪಡುತ್ತವೆ. ಅನಾವಶ್ಯಕವಾಗಿ ನಾವು ಆ ಪ್ರಾಣಿಗಳನ್ನು ಆ ರೀತಿ ಕೊಲ್ಲಬಹುದಾ? ನೀವೇನೋ ನಮಗೆ ಇವಾಗ ಈ ರೀತಿ ಎಲ್ಲ ತರಬೇತಿ ಕೊಡ್ತಾ ಇದ್ದೀರಿ, ಪ್ರಾಣಿಗಳನ್ನು ಹೇಗೆ ಕೊಲ್ಲಬೇಕು, ಯಾವ ಪ್ರಾಣಿನ ಹೇಗೆ ಕೊಲ್ಲಬೇಕು ಅಂತ. ಅದೇ ರೀತಿ ಆ ಎಲ್ಲ ಪ್ರಾಣಿಗಳಿಗೂ ಯಾರಾದರೂ ಬಂದು ಒಂದು ಚಿರತೆಯಿಂದ ಹಿಡಿದು ಒಂದು ಜಿಂಕೆ, ಒಂದು ಮೊಲ, ಒಂದು ಇಲಿ, ಈ ರೀತಿ ಎಲ್ಲ ಚಿಕ್ಕ ದೊಡ್ಡ ಪ್ರಾಣಿಗಳಿಗೂ ಈ ಮನುಷ್ಯರನ್ನು ಹೇಗೆ ಬೇಟೆ ಆಡೋದು ಅಂತ ಯಾರಾದರೂ ಹೇಳಿಕೊಟ್ಬಿಟ್ರೆ, ತರಬೇತಿ ಕೊಟ್ಟರೆ ಹೇಗಿರುತ್ತೆ? ಅವೆಲ್ಲ ಬಂದು ನಮಗೆ ಮುತ್ತಿಗೆ ಹಾಕಿ ನಮ್ಮನ್ನು ಸಾಯಿಸಿಬಿಟ್ರೆ ಹೇಗಿರುತ್ತೆ? ಯೋಚನೆ ಮಾಡಿ. ನನಗೇನೋ ಇದು ಈ ಮನರಂಜನೆಗೋಸ್ಕರ ಈ ಪ್ರಾಣಿಗಳನ್ನು ಕೊಲ್ಲೋದು ನನಗೆ ಸ್ವಲ್ಪವೂ ಹಿಡಿಸೋದಿಲ್ಲ ಅಂತ ಹೇಳ್ತಾ ಇದ್ದ. ಈ ರೀತಿ ಆ ಪುಟ್ಟ ವಯಸ್ಸಿನಿಂದಲೇ ಕರುಣೆಯನ್ನು ತನ್ನ ತುಂಬ ತುಂಬಿಕೊಂಡಂಥ ಮಗು ಸಿದ್ಧಾರ್ಥ. ಸ್ವಲ್ಪ ದೊಡ್ಡವನಾದ. ಅವನಿಗೆ ಅವನ ಕುಟುಂಬದಲ್ಲೇ ಬೇಕಾದಷ್ಟು ಜನ, ಅವನ ಚಿಕ್ಕಪ್ಪ ದೊಡ್ಡಪ್ಪಂದ್ರ ಮಕ್ಕಳುಗಳೆಲ್ಲ ತುಂಬ ಜನ ಇದ್ದರು. ಆ ಹುಡುಗರ ಜೊತೆಲೆಲ್ಲ ಅವನು ಆಟ ಆಡಿಕೊಂಡು ಸಂತೋಷವಾಗಿ ಬೆಳೆದ. ಆ ಹುಡುಗರುಗಳಿಗೂ ಸಿದ್ಧಾರ್ಥ ಅಂದರೆ ತುಂಬ ಇಷ್ಟ. ಆದರೆ ಅವರಲ್ಲಿ ಒಬ್ಬ ಇದ್ದ, ಅವರ ಚಿಕ್ಕಪ್ಪನ ಮಗ. ಅವನ ಹೆಸರು ದೇವದತ್ತ ಅಂತ. ಆ ದೇವದತ್ತನಿಗೆ ಮಾತ್ರ ಸಿದ್ಧಾರ್ಥ ಅಂದರೆ ಒಂದು ರೀತಿ ಹೊಟ್ಟೆ ಉರಿ. ಯಾಕೆ ಅಂದರೆ ಸಿದ್ಧಾರ್ಥ ಮೊದಲೇ ರಾಜನ ಮಗ. ರಾಜನ ಮಗ ಅಂದ ತಕ್ಷಣ ಎಲ್ಲರೂ ಗೌರವ ಕೊಡ್ತಾರೆ, ಅದು ಒಂದು ರೀತಿ. ಇನ್ನೊಂದು ರೀತಿ ಸಿದ್ಧಾರ್ಥ ತುಂಬ ಪ್ರೀತಿಯನ್ನು ತುಂಬಿಕೊಂಡವನು. ಯಾರನ್ನು ನೋಡಿದ್ರೂ ಅವನಿಗೆ ಅಕ್ಕರೆ, ಎಲ್ಲರನ್ನೂ ತುಂಬ ಸಂತೋಷವಾಗಿ ಮಾತಾಡಿಸ್ತಾ ಇದ್ದ. ಹಾಗಾಗಿ ಎಲ್ರಿಗೂ ಅವನಲ್ಲಿ ಒಂದು ರೀತಿ ಆಕರ್ಷಣೆ. ಆಹಾ, ಸಿದ್ಧಾರ್ಥ ಅಂದರೆ ಎಷ್ಟು ಚೆನ್ನ, ಅವನ ಹತ್ರ ಮಾತಾಡೋದೇ ಚೆನ್ನ ಅಂತ ಎಲ್ಲರೂ ತುಂಬ ಸಂತೋಷ ಪಡ್ತಾಯಿದ್ರು. ಹಾಗಾಗಿ ಸಿದ್ಧಾರ್ಥ ಅಂದರೆ ಒಂದು ಹೆಚ್ಚಿನ ಮಟ್ಟ. ಇದು ಈ ದೇವದತ್ತನಿಗೆ ಕಸಿವಿಸಿ, ಬೇಸರ, ನುಂಗಲಾರದ ತುತ್ತು. ಸರಿ, ಹೀಗೆ ಕಾಲ ಕಳೀತಾ ಇತ್ತು. ಒಂದು ದಿವಸ ಸಿದ್ಧಾರ್ಥ ತನ್ನ ಪ್ರೀತಿಯ ಬಂಟ, ಸೇವಕ, ಚಂದಕ ಅಂತ ಅವನ ಹೆಸರು, ಅವನ ಜೊತೆಯಲ್ಲಿ ತನ್ನ ಉದ್ಯಾನವನದಲ್ಲಿ ಓಡಾಡ್ತಾ ಇದ್ದ, ವಿಹರಿಸ್ತಾ ಇದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಕೊಕ್ಕರೆ, ಬಿಳಿ ಕೊಕ್ಕರೆ ಧಪ್ ಅಂತ ಸಿದ್ಧಾರ್ಥನ ಕಾಲು ಬುಡಕ್ಕೆ ಬಂದು ಬಿತ್ತು. ನೋಡ್ದ ಸಿದ್ಧಾರ್ಥ, ಆ ಕೊಕ್ಕರೆ ಮೈಯಲ್ಲಿ ಒಂದು ಬಾಣ ಚುಚ್ಚಿಕೊಂಡಿದೆ. ಆ ಕೊಕ್ಕರೆ ಮೈಯಿಂದ ರಕ್ತ ಹರಿತಾ ಇದೆ. ಸಿದ್ಧಾರ್ಥನಿಗೆ ತುಂಬ ನೋವಾಯಿತು.
ತನ್ನ ಮೈಗೆ ಯಾರೋ ಬಾಣ ಚುಚ್ಚಿಬಿಟ್ರೇನೋ ಅನ್ನೋಷ್ಟು ನೋವಾಯಿತು. ತಕ್ಷಣ ಅವನು ಚಂದಕನಿಗೆ ಹೇಳ್ದ, ಚಂದಕ, ಅಯ್ಯೋ ಪಾಪ ಈ ಪಕ್ಷಿ ನೋಡು, ಯಾರೋ ಬಾಣ ಹೊಡೆದು ಬಿಟ್ಟಿದ್ದಾರೆ, ರಕ್ತ ಹೇಗೆ ಬರ್ತಾ ಇದೆ ಚಂದಕ, ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ದ. ಚಂದಕನಿಗೂ ಪಾಪ ಅನ್ನಿಸ್ತು. ಆ ಪಕ್ಷಿನ ತಗೊಂಡ. ಹೌದು ರಾಜ್ಕುಮಾರ, ನೀವು ಹೇಳ್ತಾ ಇರೋದು ಸರಿ, ಯಾರೋ ಹೊಡೆದು ಬಿಟ್ಟಿದ್ದಾರೆ, ಪಾಪ ಪಕ್ಷಿ ಸಂಕಟ ಪಡ್ತಾ ಇದೆ ಅಂತ ಅಂದ. ಆಗ ಸಿದ್ಧಾರ್ಥ ಹೇಳ್ದ, ಏನು ಮಾಡೋಣ ನಾವಿವಾಗ, ಇದನ್ನು ಹೇಗೆ ಬದುಕಿಸೋದು, ನಾವು ರಾಜವೈದ್ಯರ ಹತ್ರ ಕರ್ಕೊಂಡು ಹೋಗೋಣ ಇದನ್ನು ಅಂತ ಕೇಳ್ದ. ಆಗ ಚಂದಕ ಹೇಳ್ದ, ಬೇಡ ಬೇಡ ರಾಜ್ಕುಮಾರ, ರಾಜವೈದ್ಯರ ಹತ್ರ ಹೋಗುವಂಥ ಅವಶ್ಯಕತೆ ಇಲ್ಲ, ಇದನ್ನು ನಾವೇ ಸರಿ ಮಾಡ್ಬೋದು. ಈಗ ಮೊದಲು ನಾವು ಇದರ ಮೈಯಿಂದ ಈ ಬಾಣವನ್ನು ತೆಗೆದು ಬಿಡಬೇಕು, ಆಮೇಲೆ ಇದಕ್ಕೆ ಗಿಡಮೂಲಿಕೆಗಳಿಂದ ಚಿಕಿತ್ಸೆ ಮಾಡ್ಬೋದು ಅಂತ ಹೇಳ್ದ. ಸಿದ್ಧಾರ್ಥ ಹೇಳ್ದ, ಅಯ್ಯೋ ಆ ಬಾಣ ತೆಗಿಬೇಕಾ, ಅದು ತೆಗೆಯೋವಾಗಲೂ ತುಂಬ ನೋವಾಗುತ್ತಲ್ಲ, ಅದಕ್ಕೆ ಚುಚ್ಚಿದಾಗ ನೋವಾಯಿತು, ಈಗ ಮತ್ತೆ ನಾವು ನೋವು ಮಾಡೋದೇ ಅಂತಂದ. ಚಂದಕ ಹೇಳ್ದ, ನೋವಾಗುತ್ತೆ ನಿಜ ರಾಜ್ಕುಮಾರ, ಆದರೆ ಅದನ್ನು ಹಾಗೆ ಬಿಟ್ಟರೆ ಆ ಬಾಣನ ಅದು ನಂಜಾಗಿ ಈ ಪಕ್ಷಿ ಸತ್ತೋಗ್ಬಿಡುತ್ತೆ, ಅದರಿಂದ ಅದಕ್ಕೆ ಸ್ವಲ್ಪ ನೋವಾದ್ರೂ ಪರವಾಗಿಲ್ಲ, ಅದನ್ನು ಇವಾಗ ತೆಗೆದು ಬಿಡೋಣ ಅಂತ ಹೇಳಿ ಅವನು ಉಪಾಯವಾಗಿ ಆ ಬಾಣವನ್ನು ಕಿತ್ತ. ಅದು ಕಿತ್ತ ತಕ್ಷಣ ಚಿಲ್ಲಂತ ರಕ್ತ ಚಿಮ್ಮಿತು. ಸಿದ್ಧಾರ್ಥನಿಗೆ ನೋಡೋಕ್ಕಾಗಲಿಲ್ಲ, ಕಣ್ಣುಗಳನ್ನು ಮುಚ್ಕೊಂಡು ಬಿಟ್ಟ ಸಿದ್ಧಾರ್ಥ. ಆಗ ಚಂದಕ ಹೇಳ್ದ, ರಾಜ್ಕುಮಾರ, ಈಗ ತುಂಬ ಸಮಯ ವ್ಯರ್ಥ ಮಾಡಬಾರ್ದು ನಾವು. ನೋಡಿ, ನೀವು ಈ ಪಕ್ಷಿನ ತಗೊಳ್ಳಿ, ಇದನ್ನು ತೊಗೊಂಡು ಹೋಗಿ ಅಲ್ಲಿ ಕೊಳದಲ್ಲಿ ನೀರಿನಿಂದ ಈ ಪಕ್ಷಿ ಮೈಯನ್ನೆಲ್ಲ ತೊಳಿರಿ, ರಕ್ತವನ್ನೆಲ್ಲ ತೊಳಿರಿ. ಅಷ್ಟು ಹೊತ್ತಿಗೆ ನಾನು ಹೋಗಿ ಗಿಡಮೂಲಿಕೆಗಳನ್ನು ತೊಗೊಂಡು ಬರ್ತೀನಿ, ಆ ಸೊಪ್ಪುಗಳನ್ನು ತಂದು ಅದನ್ನು ಜಜ್ಜಿ ಆ ರಸವನ್ನು ಹಿಂಡಿ ಆ ರಸವನ್ನು ಇದಕ್ಕೆ ಹಚ್ಚೋಣ ಅಂತ ಹೇಳಿದೆ. ಸಿದ್ಧಾರ್ಥ, ಹಾಗೆ ಆಗಲಿ ಚಂದಕ ಅಂತ ಹೇಳಿ ಆ ಪಕ್ಷಿಯನ್ನು ತಗೊಂಡು ತನ್ನ ಎದೆಗೆ ಉಚ್ಕೊಂಡು ಹೋಗಿ ಆ ಕೊಳದ ಹತ್ರ ಅದರ ಮೈಯನ್ನೆಲ್ಲ ತೊಳೆಯೋಕ್ಕೆ ಶುರು ಮಾಡ್ದ. ಹೀಗೆ ತೊಳಿತಾ ಇದ್ದ. ಆಗ ದೇವದತ್ತ ಓಡೋಡಿ ಬಂದ ನೋಡ್ದ ಸಿದ್ಧಾರ್ಥ ಕೊಕ್ಕರೆ ಮೈಯನ್ನು ತೊಳಿತಾ ಇದ್ದಾನೆ. ಓಹೋ, ಇದು ಇಲ್ಲಿದೆಯಾ, ನಾನು ಎಷ್ಟು ಕಡೆ ಹುಡುಕೊಂಡು ಬಂದೆ ಅಂತ ಅಂದ. ಸಿದ್ಧಾರ್ಥ ಅವನ ಕಡೆಗೆ ನೋಡ್ದ. ಓ, ಇದನ್ನು ನೀನೇ ಹೊಡೆದಿದ್ದೋ, ಬಾಣವನ್ನು ಬಿಟ್ಟಿದ್ದು ನೀನೇನೋ ಅಂತಂದ. ಹೌದೌದು, ನಾನೇ ಹೊಡೆದಿದ್ದು. ಒಂದು ಹಿಂಡು ಪಕ್ಷಿಗಳು ಹೋಗ್ತಾ ಇದ್ವು, ಒಂದಕ್ಕೆ ಗುರಿ ಇಟ್ಟು ಹೊಡೆದೆ ನೋಡೋ, ಗುರಿ ತಪ್ಪಲಿಲ್ಲ, ಧಪ್ಪಂತ ಬಿತ್ತು. ಅದು ಎಲ್ಲಿ ಬಿತ್ತು ಅಂತ ಗೊತ್ತಾಗಲಿಲ್ಲ ನನಗೆ, ಎಲ್ಲ ಕಡೆ ಹುಡ್ಕೊಂಡು ಬಂದೆ, ಅಂತೂ ಇಂತೂ ಸಿಕ್ಕಿಬಿಡ್ತು, ಕೊಡು, ನಂದು ಪಕ್ಷಿ ಇತ್ತು ಅಂತ ಹೇಳ್ದ ದೇವದತ್ತ. ಸಿದ್ಧಾರ್ಥ ಹೇಳ್ದ, ಇರಬಹುದು, ನಿನ್ನ ಪಕ್ಷಿನೇ ಇರಬಹುದು, ಆದರೆ ಈಗ ಅದಕ್ಕೆ ಗಾಯ ಆಗಿದೆ, ಅದಕ್ಕೆ ತುಂಬ ನೋವಾಗಿದೆ, ಈಗ ಅದಕ್ಕೆ ಉಪಚಾರ ಆಗಬೇಕು, ಅದು ಗಾಯ ಎಲ್ಲ ವಾಸಿ ಆದಮೇಲೆ ನಿನಗೆ ಕೊಡೋದನ್ನು ನೋಡೋಣ, ಈಗ ನಾನು ಕೊಡೋದಿಲ್ಲ ಅದನ್ನು ಅಂತ ಖಂಡಿತವಾದ ಧ್ವನಿಯಲ್ಲೇ ಹೇಳ್ದ. ದೇವದತ್ತನಿಗೆ ಸ್ವಲ್ಪ ಸಿಟ್ಟು ಬಂತು, ಆದ್ರೂ ಹಾಗೆ ತಡ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಹೊರಟೋದ. ಅಷ್ಟೊತ್ತಿಗೆ ಚಂದಕ ಬಂದ, ಸೊಪ್ಪುಗಳನ್ನೆಲ್ಲ ತಂದಿದ್ದ, ಅದನ್ನೆಲ್ಲ ಜಜ್ಜಿ ರಸ ಹಿಂಡಿ ಆ ರಸವನ್ನು ಈ ಕೊಕ್ಕರೆಗೆ ಮೈಗೆಲ್ಲ ಹಚ್ಚಿದ್ರು ಇಬ್ಬರು ಸೇರಿಕೊಂಡು. ಆಯಿತು. ಈಗ ಸಿದ್ಧಾರ್ಥ ಹೇಳ್ದ, ಚಂದಕ, ಇದನ್ನು ನಾನು ನನ್ನ ಅರಮನೆಗೆ ತೊಗೊಂಡು ಹೋಗ್ತೀನಿ ಅಂತ. ಅದಕ್ಕೆ ಚಂದಕ ಹೇಳ್ದ, ಬೇಡ ರಾಜ್ಕುಮಾರ, ಇದನ್ನು ನಿಮ್ಮ ಕೈಲಿ ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ನಾನು ನನ್ನ ಮನೆಗೆ ತೊಗೊಂಡು ಹೋಗ್ತೀನಿ, ನನ್ನ ಮನೆಯಲ್ಲಿ ಇರಿಸ್ಕೊಂಡು ದಿನ ಅದಕ್ಕೆ
ಶುಶ್ರೂಷೆ ಮಾಡ್ತೀನಿ, ಅದಕ್ಕೆ ವಾಸಿ ಆಗುತ್ತೆ, ಏನೂ ಯೋಚನೆ ಮಾಡಬೇಡಿ. ಅದಕ್ಕೆ ಪೂರ್ಣವಾಗಿ ವಾಸಿ ಆದ ತಕ್ಷಣ ನಾನು ನಿಮಗೆ ತಂದು ಒಪ್ಪಿಸ್ತೀನಿ ಅದನ್ನು ಅಂತ ಹೇಳ್ದ. ಸಿದ್ಧಾರ್ಥನಿಗೆ ಚಂದಕನ ಮೇಲೆ ತುಂಬ ನಂಬಿಕೆ. ಹಾಗೇ ಆಗಲಿ ಚಂದಕ ಅಂತ ಹೇಳಿ ಮನೆಗೆ ಹೋದ. ರಾತ್ರಿ ಆಯಿತು, ಮಲ್ಕೊಂಡ. ನಿದ್ದೆ ಬರುತ್ತಾ? ಆ ಪಕ್ಷಿಯದೇ ಜ್ಞಾಪಕ. ಅಯ್ಯೋ, ಎಷ್ಟು ನೋವಿನಲ್ಲಿ ಒದ್ದಾಡ್ತಾ ಇದೆಯೋ ಏನೋ, ಎಷ್ಟು ಜೋರಾಗಿ ಚುಚ್ಚಿತ್ತು, ತೆಗೆಯೋವಾಗಲೂ ಎಷ್ಟು ನೋವಾಯಿತೋ ಏನೋ, ಹೇಗೆ ರಕ್ತ ಬಂತು ಅಂತ ಯೋಚನೆ ಮಾಡ್ತಾ ರಾತ್ರಿನ ಕಳೆದ. ಬೆಳಗಾಯಿತು. ಬೆಳಗಾಗಿದ್ದೇ ತಡ. ಓಡ್ದ ಚಂದಕನ ಮನೆಗೆ. ಓಡಿ ಹೋಗಿ ನೋಡ್ದ. ಪಕ್ಷಿ ಒಂದು ಚೂರು ಸುಧಾರಣೆ ಆಗಿತ್ತು ಅದರ ಆರೋಗ್ಯದಲ್ಲಿ. ಸ್ವಲ್ಪ ಸಮಾಧಾನ ಆಯಿತು. ಸ್ವಲ್ಪ ಹೊತ್ತಲ್ಲೇ ಇದ್ದು ವಾಪಸ್ ಬಂದ. ಹೀಗೆ ದಿನಕ್ಕೆ 3-4 ಸರ್ತಿ ಓಡಿ ಹೋಗೋದು ಚಂದಕನ ಮನೆಗೆ, ನೋಡೋದು, ಸ್ವಲ್ಪ ಸಮಾಧಾನ ಮಾಡಿಕೊಂಡು ವಾಪಸ್ ಬರೋದು. ಹೀಗೆ ಮಾಡ್ತಾಯಿದ್ದ. ಒಂದು 4-5 ದಿನ ಕಳೀತು. 5ನೇ ದಿನ ಹೋದ. ನೋಡಿದ್ರೆ ಪಕ್ಷಿ ಪೂರ್ಣವಾಗಿ ಆರೋಗ್ಯದಿಂದ ಇದೆ. ಆ ಕಡೆಗೆ ಈ ಕಡೆಗೆ ಓಡಾಡ್ತಾ ಇದೆ. ಖುಷಿಯಾಗಿ ಹೋಯಿತು. ಆಗ ಚಂದಕ ಹೇಳ್ದ, ರಾಜ್ಕುಮಾರ, ಇನ್ನು ನೀವು ನನ್ನ ಮನೆಗೆ ಅಲೆದಾಡೋದನ್ನು ನಿಲ್ಲಿಸಿ. ಪಕ್ಷಿ ಪೂರ್ಣವಾಗಿ ಆರೋಗ್ಯವಾಗಿದೆ, ಇವಾಗ ನೀವು ಇದನ್ನು ತೊಗೊಂಡು ಹೋಗ್ಬೋದು ಅಂಥೇಳಿ ಅದನ್ನು ಕೊಟ್ಟ. ಸಿದ್ಧಾರ್ಥ ತುಂಬ ಸಂತೋಷದಿಂದ ಅವನಿಗೆ ಧನ್ಯವಾದ ಸಲ್ಲಿಸಿ ಆ ಪಕ್ಷಿನ ಎದೆಗೆ ಉಚ್ಕೊಂಡು ತಗೊಂಡು ಓಡೋಡಿ ಬಂದ. ಇವನು ಓಡೋಡಿ ಬರ್ತಾ ಇರೋದನ್ನು ದೇವದತ್ತ ನೋಡ್ದ ದೂರದಿಂದಲೇ. ಅವನು ಓಡೋಡಿ ಬಂದಿದ್ದೇನೆ, ಹುಷಾರಾಗಿ ಹೋಯ್ತಾ ಪಕ್ಷಿ, ಕೊಡು ಕೊಡು ನನಗೆ ಕೊಡು ಅಂತಂದ. ತಕ್ಷಣ ಸಿದ್ಧಾರ್ಥ ಹೇಳ್ದ, ಪಕ್ಷಿ ಹುಷಾರಾಯಿತು, ಆದರೆ ನಾನು ಇದನ್ನು ಕೊಡೋದಿಲ್ಲ ಅಂತಂದ. ಯಾಕೆ ಕೊಡೋದಿಲ್ಲ? ಅದಕ್ಕೆ ಬಾಣ ಬಿಟ್ಟಿದ್ದು ನಾನು. ಕ್ಷತ್ರಿಯ ಧರ್ಮದ ಪ್ರಕಾರ ಅದು ನನಗೆ ಸೇರಬೇಕಾದ್ದು. ಕೊಡು ಪಕ್ಷಿನ ಅಂತ ಹೇಳ್ದ ದೇವದತ್ತ. ಸಿದ್ಧಾರ್ಥನೂ ಹೇಳ್ದ, ಇರಬಹುದು, ನೀನು ಪಕ್ಷಿಯನ್ನು ಹೊಡೆದಿರಬಹುದು, ಕ್ಷತ್ರಿಯ ಧರ್ಮದ ಪ್ರಕಾರ ಅದು ನಿನಗೂ ಸೇರಲೂಬಹುದು, ಆದರೆ ನಾನು ಅದನ್ನು ಕೊಡೋದಿಲ್ಲ, ಅದು ನನ್ನ ಪಕ್ಷಿ ಅಂತ ಹೇಳಿ ಸರಸ ಅಂತ ಅರಮನೆ ಒಳಗೆ ಹೊರಟು ಹೋದ. ದೇವದತ್ತನಿಗೆ ವಿಪರೀತ ಸಿಟ್ಟು ಬಂತು. ಓಹೋ, ಇಷ್ಟೊಂದು ಹೆಚ್ಕೊಂಡ್ಬಿಟ್ಟಿದೀಯೋ ನೀನು? ಆಗಲಿ, ಅದು ಹೇಗೆ ನೀನು ನನಗೆ ಕೊಡೋದಿಲ್ವೋ ನಾನು ನೋಡ್ತೀನಿ ಅಂತ ಹೇಳಿದ್ದೇನೆ. ಸೀದಾ ಹೋದ. ಎಲ್ಲಿಗೆ? ಶುದ್ಧೋಧನ ಮಹಾರಾಜನ ಆಸ್ಥಾನಕ್ಕೆ ಹೋದ. ಎಲ್ಲ ಮಂತ್ರಿಗಳು, ಸಭಾಸದರು ಎಲ್ಲರೂ ಕೂತ್ಕೊಂಡಿದ್ದರು. ಇವನು ಹೋಗಿದ್ದೇನೆ ಮಹಾರಾಜನಿಗೆ ನಮಸ್ಕಾರ ಮಾಡ್ದ. ಮಹಾರಾಜ, ನನ್ನದೊಂದು ಅಹವಾಲಿದೆ ಅಂತ ಹೇಳ್ದ. ರಾಜ ನೋಡ್ದ. ಆಶ್ಚರ್ಯ ಆಯಿತು, ನಗುನೂ ಬಂತು. ದೇವದತ್ತ, ಏನು ವಿಷಯ, ಏನು ಅಹವಾಲು ನಿಂದು ಅಂತ ಕೇಳ್ದ. ದೇವದತ್ತ ಹೇಳ್ದ, ಮಹಾರಾಜ, ಈಗ ಒಂದು 4-5 ದಿನಗಳ ಹಿಂದೆ ಒಂದು ಕೊಕ್ಕರೆಗಳ ಹಿಂಡು ಆಕಾಶದಲ್ಲಿ ಹಾರಿಕೊಂಡು ಹೋಗ್ತಾ ಇತ್ತು. ನಾನು ಒಂದು ಪಕ್ಷಿಗೆ ಗುರಿ ಇಟ್ಟು ಹೊಡೆದೆ. ಗುರಿ ತಪ್ಪಲಿಲ್ಲ. ಪಕ್ಷಿ ನೆಲಕ್ಕೆ ಬಿತ್ತು. ಎಲ್ಲಿ ಬಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಹುಡುಕೊಂಡು ಹೋದೆ. ಅದು ಸಿದ್ಧಾರ್ಥನ ಉದ್ಯಾನವನದಲ್ಲಿ ಬಿದ್ದಿತ್ತು. ಸಿದ್ಧಾರ್ಥ ಅದರ ಗಾಯವನ್ನು ತೊಳಿತಾ ಇದ್ದ ನಾನು ಹೋದಾಗ. ನಾನು ಕೇಳಿದೆ ಸಿದ್ಧಾರ್ಥನ, ಪಕ್ಷಿ ನಾನು ಹೊಡೆದಿದ್ದು, ನನಗೆ ಕೊಡಪ್ಪ ಅಂತ ಕೇಳಿದೆ. ಸಿದ್ಧಾರ್ಥ ಹೇಳ್ದ, ಈಗ ಅದಕ್ಕೆ ಗಾಯ ಆಗಿದೆ, ನಾನೀಗ ಕೊಡೋಕ್ಕಾಗಲ್ಲ, ಗಾಯ ವಾಸಿಯಾಗಲಿ ಆಮೇಲೆ ಕೊಡ್ತೀನಿ ಅಂತಂದ. ಸರಿ ಅಂತ ಬಂದುಬಿಟ್ಟೆ ನಾನು. ಯಾಕೆ ಸುಮ್ಮನೆ ಜಗಳ ಅವನ ಹತ್ರ ಅಂತ. ಈಗ ಪಕ್ಷಿ ಪೂರ್ಣವಾಗಿ ಗುಣವಾಗಿದೆ. ನಾನು
ನಾನು ಇವತ್ತು ಹೋಗಿ ಕೇಳಿದ್ರೆ ಪಕ್ಷಿನ ಕೊಡು ಅಂತ, ಕೊಡಲ್ಲ ಅಂತಾನೆ. ಕ್ಷತ್ರಿಯ ಧರ್ಮದ ಪ್ರಕಾರ ಅದು ಹೊಡೆದವನಿಗೆ ಸೇರಬೇಕಾದ್ದು, ನಾನು ಹೊಡೆದವನು, ಕೊಡು ಅಂತ ಹೇಳಿದರೂ ಕೂಡ ಹೊರಟೊರಟಾಗಿ ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳಿ ಹೊರಟೋದ. ಇದು ಎಷ್ಟರ ಮಟ್ಟಿಗೆ ಸರಿ ಮಹಾರಾಜ? ನೀವು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ದ. ಶುದ್ಧೋಧನಿಗೂ ದೇವದತ್ತನ ಮಾತು ಸರಿ ಅನ್ನಿಸ್ತು. ಅವನು ಹೇಳ್ದ, ಸರಿ ದೇವದತ್ತ, ನೀನು ಹೇಳ್ತಾ ಇರೋದು ಸರಿ, ನಿನಗೆ ಪಕ್ಷಿಯನ್ನು ನಾನು ಕೊಡಿಸ್ತೀನಿ ಅಂತ ಹೇಳಿ, ಯಾರಲ್ಲಿ ಬನ್ನಿ ಇಲ್ಲಿ ಅಂತ ಕರೆದ. ಇಬ್ಬರು ದೂತರು ಓಡಿ ಬಂದರು. ನೀವು ಹೋಗಿ ರಾಜಕುಮಾರ ಸಿದ್ಧಾರ್ಥನಿಗೆ ಹೇಳಿ ಪಕ್ಷಿಯನ್ನು ತಗೊಂಡು ಆಸ್ಥಾನಕ್ಕೆ ಬರಬೇಕು ಅಂತ ಹೇಳ್ದ. ಆಗಲಿ ಅಂತ ಹೇಳಿ ಇಬ್ಬರು ದೂತರು ಓಡಿದ್ರು. ಓಡಿ ಹೋಗಿ ರಾಜಕುಮಾರನ ಹತ್ರ, ರಾಜಕುಮಾರ, ಮಹಾರಾಜರು ಹೇಳಿ ಕಳಿಸಿದ್ದಾರೆ, ನೀವು ಪಕ್ಷಿಯನ್ನು ತಗೊಂಡು ಆಸ್ಥಾನಕ್ಕೆ ಬರಬೇಕಂತೆ ಅಂತ. ಸಿದ್ಧಾರ್ಥ ಹೇಳ್ದ, ಸರಿ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಪಕ್ಷಿಯನ್ನು ಎದೆಗೆ ಉಚ್ಕೊಂಡು ತಗೊಂಡು ಬಂದ. ಆಸ್ಥಾನವನ್ನು ಪ್ರವೇಶ ಮಾಡ್ದ, ರಾಜನಿಗೆ ನಮಸ್ಕಾರ ಮಾಡ್ದ, ನಿಂತ. ರಾಜ ಕೇಳ್ದ, ಸಿದ್ಧಾರ್ಥ, ನಿನ್ನ ಕೈಯಲ್ಲಿರೋ ಪಕ್ಷಿನ ಹೊಡೆದಿದ್ದು ದೇವದತ್ತನ? ಹೌದು ಮಹಾರಾಜ ಅಂದ ಸಿದ್ಧಾರ್ಥ. ಹಾಗಾದರೆ ಕ್ಷತ್ರಿಯ ಧರ್ಮದ ಪ್ರಕಾರ ಯಾರು ಬಾಣವನ್ನು ಹೊಡಿತಾರೋ ಪ್ರಾಣಿಗೋ ಪಕ್ಷಿಗೋ ಅದು ಆ ಬಾಣ ಹೊಡೆದವರಿಗೆ ಸೇರಬೇಕು, ಹೌದು ತಾನೇ ಅಂತಂದ. ಹೌದು ಮಹಾರಾಜ ಅಂದ ಸಿದ್ಧಾರ್ಥ. ಹಾಗಿದ್ಮೇಲೆ ಇದನ್ನು ದೇವದತ್ತನಿಗೆ ಕೊಡೋದಕ್ಕೆ ಏನು ತಕರಾರು ನಿಂದು? ಈಗ ದೇವದತ್ತನಿಗೆ ಕೊಟ್ಟು ಬಿಡು ಅದನ್ನು ಅಂತ ಹೇಳ್ದ. ಆಗ ಸಿದ್ಧಾರ್ಥ ಹೇಳ್ದ, ಮಹಾರಾಜ, ನೀವು ಹೇಳಿದ್ದೆಲ್ಲ ನಿಜ. ಪಕ್ಷಿಯನ್ನು ಹೊಡೆದಿದ್ದು ದೇವದತ್ತ. ಕ್ಷತ್ರಿಯ ಧರ್ಮದ ಪ್ರಕಾರ ಪಕ್ಷಿಯನ್ನು ಹೊಡೆದವನಿಗೆ ಅದು ಸೇರಬೇಕು, ಅದು ನಿಜ. ಆದರೆ ಪಕ್ಷಿ ಆವಾಗಲೇ ಸತ್ತು ಹೋಗಿದ್ದಿದ್ರೆ ನಾನೇನೂ ಹೇಳ್ತಾ ಇರಲಿಲ್ಲ, ಅದನ್ನು ಅವನಿಗೆ ಕೊಟ್ಟು ಬಿಡ್ತಾ ಇದ್ದೆ. ಆದರೆ ನಾನು ಆ ಪಕ್ಷಿಯನ್ನು ನೋಡಿದಾಗ ಅದಿನ್ನೂ ಸತ್ತಿರಲಿಲ್ಲ. ಆಗ ತಾನೇ ಅದು ಬಂದು ಬಿತ್ತು, ವಿಲವಿಲನೆ ಒದ್ದಾಡ್ತಾ ಇತ್ತು ಜೀವಕ್ಕೋಸ್ಕರ. ನಾನು ಕಷ್ಟಪಟ್ಟು ಆ ಪಕ್ಷಿಯನ್ನು ಉಳಿಸೋ ಒಂದು ಪ್ರಯತ್ನವನ್ನು ಮಾಡಿದೆ. ಚಂದಕನ ಮೂಲಕ ಅದಕ್ಕೆ ಔಷಧಿಯನ್ನು ಹಚ್ಚಿಸಿ ಅದು ಗುಣಮುಖ ಆಗೋ ಹಾಗೆ ನೋಡಿಕೊಂಡೆ. ದೇವರ ದಯದಿಂದ ಪಕ್ಷಿ ಗುಣ ಹೊಂದಿತು, ಈಗ ಚೆನ್ನಾಗಿದೆ. ಈಗ ಹೇಳಿ ಮಹಾರಾಜ, ಪಕ್ಷಿಯನ್ನು ಕೊಂದವನಿಗೆ ಹೆಚ್ಚು ಹಕ್ಕಿರುತ್ತೋ, ಪಕ್ಷಿಯನ್ನು ರಕ್ಷಿಸಿದವನಿಗೆ ಅದರ ಮೇಲೆ ಹೆಚ್ಚಿನ ಹಕ್ಕಿರುತ್ತೋ? ನನಗನ್ಸುತ್ತೆ ರಕ್ಷಿಸಿದವನಿಗೆ ಹೆಚ್ಚು ಹಕ್ಕು ಅಂತ, ಕೊಲ್ಲುವವನಿಗಿಂತ ಕಾಯುವವನಿಗೆ ಹೆಚ್ಚು ಹಕ್ಕು ಅಂತ. ಹಾಗಾಗಿ ನಾನು ಅದನ್ನು ನಂದು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ. ಆಗ ಅಲ್ಲಿ ಮಂತ್ರಿ ಸುಗತ ಕೂತ್ಕೊಂಡಿದ್ನಲ್ಲ, ಅವನಿಗೆ ಬಹಳ ಸಂತೋಷ ಆಯಿತು. ಅವನು ತಕ್ಷಣ ಎದ್ದು, ಶಹಭಾಷ್ ರಾಜ್ಕುಮಾರ, ಬಹಳ ಚೆನ್ನಾಗಿ ಹೇಳಿದ್ರಿ, ಬಹಳ ನ್ಯಾಯಯುತವಾಗಿದೆ ನಿಮ್ಮ ಮಾತು. ಹೌದು, ಕೊಲ್ಲುವವನಿಗಿಂತ ಕಾಯುವವನಿಗೆ ಹೆಚ್ಚು ಹಕ್ಕು ಯಾವುದರ ಮೇಲಾದರೂ. ಖಂಡಿತವಾಗಲೂ ಪಕ್ಷಿ ನಿಮಗೇ ಸೇರಿತ್ತು, ನೀವು ಅದನ್ನು ತಗೊಂಡು ಹೋಗ್ಬೋದು ಅಲ್ವೇ ಮಹಾರಾಜರೇ? ಕ್ಷಮಿಸಿ, ನಾನು ಮಧ್ಯದಲ್ಲಿ ಮಾತನಾಡಿದೆ ಅಂತ ಹೇಳ್ದೆ. ರಾಜನಿಗೂ ಸಂತೋಷ ಆಯಿತು. ಹೌದು ಮಂತ್ರಿಗಳೇ, ನೀವು ಹೇಳಿದ್ದು ನಿಜ. ದೇವದತ್ತ, ಪಕ್ಷಿ ಸಿದ್ಧಾರ್ಥನಿಗೆ ಸೇರುತ್ತೆ. ಸಿದ್ಧಾರ್ಥ, ನೀನು ಪಕ್ಷಿನ ತಗೊಂಡು ಹೋಗ್ಬೋದು ಅಂತ ಶುದ್ಧೋಧನನು ಹೇಳ್ದ.
ಅಲ್ಲಿ ಇದ್ದ ಎಲ್ಲ ಸಭಾಸದರಿಗೂ ಬಹಳ ಸಂತೋಷ ಆಯಿತು. ಅವರೆಲ್ಲ ಕರತಾಡನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅವರೆಲ್ಲ ಅಂದ್ಕೊಂಡ್ರು, ಅಬ್ಬಾ, ನಮ್ಮ ರಾಜ್ಕುಮಾರ್ ಅದೆಷ್ಟು ಕರುಣಾಳು, ಒಂದು ಪಕ್ಷಿಯ ಬಗ್ಗೆನೇ ಇಷ್ಟೊಂದು ಕಾಳಜಿ ತಗೊಳ್ಳೋಂಥ ರಾಜ್ಕುಮಾರ ಮುಂದೆ ರಾಜ ಆದರೆ ನಮ್ಮ ಮೇಲೆಲ್ಲ ಎಷ್ಟು ಕಾಳಜಿ ತೋರಿಸ್ತಾನೋ ಏನೋ. ನಮ್ಮ ಯಾವುದೇ ತೊಂದರೆ ತಾಪತ್ರಯಗಳಿದ್ರೂ ಅದನ್ನೆಲ್ಲ ಪರಿಹಾರ ಮಾಡಿ ನಮಗೆ ಸುಖವಾದ ಜೀವನವನ್ನು, ನೆಮ್ಮದಿಯನ್ನು ಕೊಡ್ತಾನೆ ನಮ್ಮ ರಾಜ್ಕುಮಾರ ಅಂತ ಬಹಳ ಸಂತೋಷಪಟ್ಟರು. ನಂತರ ಸಿದ್ಧಾರ್ಥ ಆ ಪಕ್ಷಿಯನ್ನು ಹೊರಗಡೆ ತಗೊಂಡು ಬಂದು ಅದಕ್ಕೆ ಒಂದು ಮುತ್ತನ್ನು ಕೊಟ್ಟು ಅದನ್ನು ತನ್ನ ಕೈಗಳಿಂದ ಹಾರಿಸ್ಬಿಟ್ಟ, ಆಕಾಶಕ್ಕೆ ತೂರಿಬಿಟ್ಟ. ಅದನ್ನು ಪಕ್ಷಿ ರೆಕ್ಕೆ ಬಡ್ಕೊಂಡು ಹಾರಿ ಹೊರಟೋಯ್ತು. ಸ್ವಚ್ಛಂದವಾಗಿ ವಿಹರಿಸ್ತಾ ಹೊರಟೋಯ್ತು. ಹೀಗೆ ಸಿದ್ಧಾರ್ಥ ತನ್ನ ಅನುಕಂಪದ ಗುಣವನ್ನು ಎಲ್ಲ ಕಡೆ ಪಸರಿಸ್ತಾ ಬಂದು ಮುಂದೆ ಭಗವಾನ್ ಬುದ್ಧನಾದ. ಇಡೀ ವಿಶ್ವಕ್ಕೆ ತನ್ನ ಕರುಣೆಯನ್ನು ಹರಡ್ದ, ಪ್ರೀತಿಯನ್ನು ಹಂಚಿದ, ಶಾಂತಿಯನ್ನು ಪಸರಿಸಿದ. ಬಹಳಷ್ಟು ಜನ ಅವನ ಮಡಲಿಗೆ ಬಂದರು, ಅವನ ಆಸರೆಯಲ್ಲಿ ಶಾಂತಿಯನ್ನು ಪಡ್ಕೊಂಡ್ರು. ತಾವೂ ಪ್ರೀತಿಯನ್ನು ಹಂಚಿದ್ರು, ಶಾಂತಿಯನ್ನು ಹಂಚಿದ್ರು. ಇದು ಭಗವಾನ್ ಬುದ್ಧನ ಬಾಲ್ಯದ ಒಂದು ಘಟನೆ ಮಕ್ಕಳೇ. ಇಷ್ಟ ಆಯಿತಾ ನಿಮಗೆ? ನೀವು ಹೀಗೆ ಈ ದೊಡ್ಡ ದೊಡ್ಡ ಸಂತರ, ಮಹಾತ್ಮರ ಕಥೆಗಳನ್ನು ಕೇಳಿ, ಓದಿ, ಅವರ ಗುಣಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೋಬೇಕು ಮಕ್ಕಳೇ. ಆಗಲೇ ಜೀವನ ಸಾರ್ಥಕ. ಈಗ ಕಥಾ ಸಮಯವನ್ನು ಮುಗಿಸುವಂಥ ಸಮಯ ಬಂತು. ಪ್ರಾರ್ಥನೆಯೊಂದಿಗೆ ಕಥಾ ಸಮಯವನ್ನು ಮುಗಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.